ಲಾಸ್ಟ್ ವಿಡಿಯೋದಲ್ಲಿ ನೀವು ಪ್ರಾನ್ಸ್ ಮತ್ತು ಸ್ಕ್ವಿಡ್ಸ್ ತಂದಿರೋದು ನೋಡಿದ್ರಿ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನಲ್ಲಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಬಟರ್ ಗಾರ್ಲಿಕ್ ಪ್ರಾನ್ಸ್ ಮಾಡ್ತೀನಿ. ಇದು ತುಂಬ ಈಸಿ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು ಆ್ಯಂಡ್ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಜಸ್ಟ್ ಸಿಂಪಲ್ ಬಟರ್ನಲ್ಲಿ ಪ್ರಾನ್ಸ್ನ ರೋಸ್ಟ್ ಮಾಡ್ಕೋಬೇಕು. ಉಪ್ಪು ಮತ್ತು ಗಾರ್ಲಿಕ್ನ ಚೆನ್ನಾಗಿ ಚಾಪ್ ಮಾಡ್ಕೊಂಡು ಅದ್ರ ಜೊತೆ ಬೇಯಿಸ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆ ಪೆಪ್ಪರ್ ಹಾಕಬೇಕು. ಇದನ್ನೆಲ್ಲ ನಾವು ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ರೆ ಮುಗೀತು, ಬಟರ್ ಗಾರ್ಲಿಕ್ ಪ್ರಾನ್ಸ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ಕ್ವಿಡ್ಸ್ ಗೀ ರೋಸ್ಟ್ ಮಾಡೋಣ ಅಂತ. ಅದು ಅಷ್ಟೇ ವೆರಿ ಸಿಂಪಲ್ ರೆಸಿಪಿ. ಫಸ್ಟ್ ಏನು ಮಾಡಬೇಕು, ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿಟ್ಕೋಬೇಕು, ಒಂದು 20 ಮಿನಿಟ್ಸ್ ನೆನೆಸಿಟ್ಕೊ. ಆ್ಯಂಡ್ ನೆಕ್ಸ್ಟ್ ಸ್ಕ್ವಿಡ್ಸ್ ತೊಳೆದಿಟ್ಕೊಂಡಿರೋದನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆ ನಾನು ಆಪ್ರಿಕಾಡೋ ಡಿಲೈಟ್ ಮಾಡೋಣ ಅಂತ. ಸೊ ಅದು ಸಿಂಪಲ್, ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುದ್ದಿ ಬಂದಿರೋ ಹಾಲೊಳಗಡೆ ಹಾಕಿ ಮಿಕ್ಸ್ ಮಾಡಿ ಕನ್ಸಿಸ್ಟೆಂಟಾಗಿ ತಿರುಗಿಸ್ಕೊಡ್ತಾ ಇರಬೇಕು. ಅದು ಒಳ್ಳೆ ಕನ್ಸಿಸ್ಟೆಂಟಿಗೆ ಬಂದಾಗ ಅದನ್ನ ತಣ್ಣಗೆ ಆಗಕ್ಕೆ ಬಿಡಬೇಕು. ಅದಾದಮೇಲೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ನೆಂದಿದ್ದಾದಮೇಲೆ ಇದೆಲ್ಲ ಮಸಾಲೆನ ಅದರೊಳಗಡೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ತುಪ್ಪದ ಒಗ್ಗರಣೆ ಮಾಡಿಬಿಟ್ಟು ಆ ಪೇಸ್ಟ್ನ ನಾನು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದಕ್ಕೆ ನಾವೇನು ಸ್ಕ್ವಿಡ್ಸ್ನ ನಾವು ಫ್ರೈ ಮಾಡ್ಕೊಂಡಿರ್ತೀರೋ ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು, ಪೇಸ್ಟ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಯಾವ ಥರ ಅಂದರೆ ನೋಡಿ, ಈ ಥರ ಫುಲ್ಲು ತುಪ್ಪ ಹಾಕಿರೋದೆಲ್ಲ ಬಿಟ್ಕೋಬೇಕು. ಈ ಸ್ಕ್ವಿಡ್ ಗೀ ರೋಸ್ಟ್ಗೆ ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡ್ಕೊಂಡಿದ್ದೀನಿ. ಇದು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆಯಲ್ಲ, ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ ಆ್ಯಂಡ್ ಮನೆಯೆಲ್ಲ ಗಮ್ ಅಂತ ಸ್ಮೆಲ್ ಇರುತ್ತೆ. ಇದು ಮಾಡಿಟ್ಟಾದ್ಮೇಲೆ ಸೈಡಿಗೆ ಆಪ್ರಿಕಾಡೋ ಡಿಲೈಟ್ನ ಮಾಡೋದು ಕಂಟಿನ್ಯೂ ಮಾಡಿದೆ. ಆಪ್ರಿಕಾಡೋನ ನಾವು ಶುಗರಲ್ಲಿ ಚೆನ್ನಾಗಿ ಇನ್ನೊಂದ್ಸತಿ ಬೇಯಿಸ್ಕೋಬೇಕು. ಅದು ಸಿರಪ್ನ ಸೈಡ್ಗೆ ಇಟ್ಕೋಬೇಕು. ಅದನ್ನು ಮತ್ತೆ ಯೂಸ್ ಮಾಡ್ತೀರಿ ನಾವು. ಆಪ್ರಿಕಾಡೋನೆಲ್ಲ ಪೇಸ್ಟ್ ಮಾಡಿಕೊಂಡು ನಾನು ಇಲ್ಲಿ ತೋರಿಸ್ತಿರೋ ಥರ ಕಸ್ಟರ್ಡ್ ಮಿಲ್ಕ್, ಬ್ರೆಡ್, ಶುಗರ್ ಸಿರಪ್ ಮತ್ತು ಆಪ್ರಿಕಾಡೋ ಪೇಸ್ಟ್ನ ಈ ಥರ ಲೇಯರ್ ಬೈ ಹಾಕ್ಕೊಂಡು ಸೇಮ್ ಮೆಥಡ್ನ ಕಂಟಿನ್ಯೂ ಮಾಡಿಕೊಂಡು ಬೌಲ್ ಫುಲ್ ಆದಮೇಲೆ ಫ್ರಿಜ್ಜಲ್ಲಿ 1 ಅಥವಾ 2 ಅವರ್ಸ್ ಚಿಲ್ ಆಗೋದಕ್ಕೆ ಬಿಡಿ. ಸೀರಿಯಸ್ಲಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇದ್ರ ಮುಂದೆ ಪೇಸ್ಟ್ರೀಸೇ ಬೇಕಿರಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಅಷ್ಟೇ ಇವತ್ತಿಗೆ.